ನಿನಗೆ ಹೇಳಿಲ್ಲ ಅಂತಂದ್ರೆ ನನ್ ಮೇಲೆ ಆಣೆ. ಮೇಲೆ ಆಣೆ ಇಟ್ಟು ನೀನ್ ಹೇಳಲ್ಲ ಅಲ್ವಾ? ನನ್ಗೆ ಕೋಪ ನೆತ್ತಿಗೇರಿಸ್ಬೇಡ ಮೈನಾ. ಆದ್ರೆ ನಿನ್ ಮೇಲಿನ ಕೋಪನ ನಾನು ನನ್ ಮೇಲೆ ತೀರಿಸ್ಕೋತೀನಿ. ಹೇಳೇ ಹೇಳು, ಯಾಕೆ ಹಿಂಗ್ ಮಾಡ್ದೆ ಹೇಳು. ತಡಿಬೇಡ ನನ್ನನ್ನ, ತಡಿಬೇಡ. ಹೇಳಲ್ಲ ಅಲ್ವಾ, ಯಾಕೆ ತಡಿತಿದ್ಯಾ? ಇಷ್ಟಾದ್ರೂ ಸುಮ್ನೆ ನಿಂತಿದ್ಯಲ್ಲೇ. ಕೊನೆ ಸಲ ಕೇಳ್ತಿದ್ದೀನಿ, ಅದೇನೋ ಅದ್ ಹೇಳು. ಏನೇ ಹೇಳು? ನೋಡು ಮೈನಾ, ಈಗ್ಲೂ ನಿನ್ ನಿಜ ಹೇಳಿಲ್ಲ ಅಂತಂದ್ರೆ ಇವತ್ತೇ ಕೊನೆ ನೀನ್ ನಮ್ಮಿಬ್ರು ಮುಖ ನೋಡೋದು. ತಪ್ಪು ತಿಳ್ಕೋಬೇಡ. ನಿನ್ನ ಹಾಗೆ ನಾವೇನೋ ಮಾಡ್ಕೋತೀವಿ ಅನ್ಕೋಬೇಡ. ಈ ಹಾಸ್ಟೆಲ್ನೇ ಬಿಟ್ಟು ಹೋಗ್ತೀವಿ. ನಿನಗೇನ್ ಬೇಕಿದ್ರು ಮಾಡ್ಕೋ. ನೀನು ನಮ್ ಸ್ನೇಹಕ್ಕೆ ಬೆಲೆ ಕೊಡ್ದೇ ಇದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಇದ್ದು ಯಾವ ಪ್ರಯೋಜನನೂ ಇಲ್ಲ. ಕೃಷ್ಣವೇಣಿ, ಬಾಯ್ ಬಿಡಲ್ಲ ಕಣೆ. ನಾವೇ ದಡ್ರು, ಕಲ್ಲಾಗೋಗಿದ್ದಾಳೆ. ಇಲ್ಲ ಅಂದ್ರೆ ಇಂಥ ನಿರ್ಧಾರ ತಗೋತಿದ್ಲಾ? ಅದು ಸರಿನೇ ಖುಷಿ. ಸರಿ ಮೈನಾ, ನಿನ್ಗೇನ್ ಬೇಕಿದ್ರು ಮಾಡ್ಕೋ. ಸಾಯ್ಬೇಕಾ? ಹೋಗ್ ಸಾಯಿ. ಯಾಕಂದ್ರೆ ನಾವು ತಡೆಯೋದಿಲ್ವಲ್ಲ, ನಾವಿಲ್ಲಿ ಇರೋದೇ ಇಲ್ಲ. ನಡಿ ಖುಷಿ, ನಡಿ. ನನ್ ಸಮಸ್ಯೆ ಒಳಗಡೆ ಹೇಗ್ ಸಿಕ್ಕಾಕೊಂಡೆ ಅಂತಾನೆ ಗೊತ್ತಿಲ್ಲ ಕಣ್ರೆ. ಏನೇ ಹಾಗಂದ್ರೆ ಏನೇನ್ ಮಾತಿನ ಅರ್ಥ? ನಿನಗೆ ಗೊತ್ತಿಲ್ಲದೆ ಸಮಸ್ಯೆ ಸಿಕ್ಕಾಕೊಂಡ್ಯಾ? ಏನಾ ಸಮಸ್ಯೆ? ಹೇಳ್ಕೊಳಕ್ಕಾಗ್ತಿರೋಂಥ ಸಮಸ್ಯೆ ನನ್ನ ಜೀವನದಲ್ಲಿ ಬಂದೈತೆ. ಅದಕ್ಕೆ ಸತ್ಯ ನನ್ನ ಜೊತೆಲೆ ಸಮಾಧಿಯಾಗಿ ಬಿಡ್ಲಿ ಅಂತ ಸಾಯಕ್ ಹೋಗಿದ್ದೆ. ನೋಡು ಮೈನಾ, ಸುತ್ತಿ ಬಳಸಿ ಮಾತಾಡ್ಬೇಡ. ಅದೇನು ಅಂತ ನೇರವಾಗಿ ಹೇಳು. ನಾನು ಗರ್ಭಿಣಿಯಾಗಿವ್ನಿ. ಮೈನಾ, ಏನೇ ಹೇಳ್ತಿದ್ಯಾ? ಯಾವ ವಿಷಯದಲ್ಲಿ ಬೇಕಿದ್ರು ತಮಾಷೆ ಮಾಡು, ಆದ್ರೆ ಈ ವಿಷಯದಲ್ಲ. ನೀನ್ ಪ್ರೆಗ್ನೆಂಟ್ ಅಂದಿದ ತಕ್ಷಣ ನಂಬೋದಕ್ಕೆ ನಾವಿಬ್ರು ಹುಚ್ಚರಲ್ಲ. ಇದಕ್ಕೇನೆ ನಾನು ಹೇಳ್ದೆ ಕೇಳ್ದೆ ಸಾಯಕ್ ಹೋಗಿದ್ದಿದ್ದು.
ನಾನ್ ಗರ್ಭಿಣಿ ಅಂದ್ರೆ ಯಾರಾದ್ರೂ ನಂಬ್ತಾರಾ? ಮೈನಾ, ನೀನು ಸುಳ್ಳು ಹೇಳ್ತಿದ್ಯಾ ತಾನೇ? ಇಲ್ಲ ಕೃಷ್ಣವೇಣಿ, ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರ ಹೇಳು? ಡಾಕ್ಟ್ರು ಮೊದಲು ಹೇಳ್ದಾಗ್ಲೂ ನಾನ್ ಸುಳ್ಳು ಅಂತಾನೆ ಅನ್ಕೊಂಡೆ. ಆಮೇಲೆ ಅಂದ್ರೆ ನಿಜವಾಗ್ಲೂ? ಬೇಡ ಕಣೆ, ಬೇಡ ಕಣ್ರೆ, ನೀವು ನನ್ನ ಹತ್ರ ನೋಡ್ಬೇಡಿ, ನೀವು ನನ್ನ ಹತ್ರ ನೋಡ್ಬೇಡಿ ಕಣ್ರೆ. ನನ್ನನ್ನು ತಪ್ಪು ಮಾಡಿಲ್ಲ, ನನ್ನನ್ನು ತಪ್ಪು ಮಾಡಿಲ್ಲ. ನನ್ನನ್ನು ತಪ್ಪು ಮಾಡಿಲ್ಲ, ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು ಇದು. ಹೇಗಾಯ್ತು ಅಂತಾನು ನನಗೆ ಗೊತ್ತಿಲ್ಲ. ಅದಕ್ಕೇನೆ ಈ ಅಸಹ್ಯ ಜಗತ್ತಿಗೆ ಬರಕ್ಕಿಂತ ಮುಂಚೆನೆ ಸತ್ತೋಗೋಣ ಅಂತ ಅನ್ಕೊಂಡೆ. ಆದ್ರೆ ಬದುಕ್ಸ್ಬಿಟ್ಟ ದೇವ್ರು. ನನ್ ಸಮಾಜದ ಮುಂದೆ ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ನಮ್ಮಪ್ಪ ಅಮ್ಮನ್ಗೆ ಹೇಗ್ ಮುಖ ತೋರಿಸ್ಲಿ? ಈ ವಿಷಯ ನಮ್ಮ ಮನೇಲಿ ಗೊತ್ತಾದ್ರೆ ಅವ್ರು ಸತ್ತೇ ಹೋಯ್ತಾರೆ. ನಮ್ಮ ಅಕ್ಕನ ಮದ್ವೆ ಮುರಿದು ಬೀಳುತ್ತೆ, ಅವಳು ಪ್ರಾಣ ಬಿಟ್ಬಿಡ್ತಾಳೆ. ಇದೆಲ್ಲ ಯೋಚನೆ ಮಾಡಿ ಮಾಡಿ ಒಳಗೊಳಗಡೆ ಕೊರಿಗೆ ಅರ್ಥ ಸತ್ತೋಗಿದ್ದೆ ನಾನು. ಪೂರ್ತಿನ ಜೀವ ಬಿಟ್ಬಿಡೋಣ ಅಂತ ನಿರ್ಧಾರ ಮಾಡಿ ಪತ್ರ ಬರೆದಿಟ್ಟು ನಾನು ಹೋಗ್ಬಿಟ್ಟೆ. ಅಯ್ಯೋ ದಾಟಿ, ನೀನ್ ಸತ್ತೋದ್ರೆ ಈ ವಿಷಯ ಜನ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನೀನೇನ್ ಆಗ್ಬಾರ್ದು ಅಂತ ಸಾಯಕ್ ಹೋಗಿದ್ಯೋ ಅದಾಗೆ ಆಗ್ತಿತ್ತು. ನೀನ್ ಸತ್ತೋದ್ರೆ ನೇರವಾಗಿ ತಗೊಂಡೋಗಿ ಸುಟ್ಟಾಕ್ಬಿಡ್ತಿದ್ರು ಅನ್ಕೊಂಡಿದ್ಯಾ? ಪೋಸ್ಟ್ ಮಾರ್ಟಮ್ ಮಾಡಿಸ್ತಿದ್ರು. ನೀನ್ ಹೊಟ್ಟೆಲಿರೋ ಸತ್ಯ ಆಚೆ ಬರ್ತಿತ್ತು. ಹೌದು ಮೈನಾ, ಈ ವಿಷಯ 4 ಜನಕ್ಕೆ ಗೊತ್ತಾದ್ರೆ ನಿನ್ ಮಾನ ಹೋಗುತ್ತೆ ಅಂತ ಏನ್ ಅನ್ಕೊಂಡಿದ್ಯೋ? ಆಗ ಇಡೀ ಲೋಕಕ್ಕೆ ಗೊತ್ತಾಗ್ತಿತ್ತು. ಟಿವಿ ಅವರು, ನ್ಯೂಸ್ನವರು, ಪೇಪರ್ನವರು ಎಲ್ರು ಬಂದು ನಿಮ್ ಮನೆ ಮುಂದೆ ಕ್ಯೂ ನಿಲ್ತಿದ್ರು. ನಿಮ್ಮ ಅಕ್ಕನ ಮದ್ವೆ ನಿಲ್ತಿತ್ತು, ನಿಮ್ಮ ಅಪ್ಪ ಅಮ್ಮನ ಮನ್ಸು ಒಡೆದೋಗ್ತಿತ್ತು, ಎಲ್ಲ ವಿಷ ಕುಡ್ದು ಸತ್ತೋಗ್ತಿದ್ರು. ನೋಡು ಮೈನಾ, ನಿನ್ ಸಮಸ್ಯೆ ಸಣ್ಣದಲ್ಲ, ಅದನ್ನ ನಾವ್ ಒಪ್ಕೋತೀವಿ. ಆದ್ರೆ ಅದನ್ ಕೂತು ಬಗೆಹರಿಸ್ಕೊಳ್ಳೋದ್ ಬಿಟ್ಟು ಸಾಯೋ ನಿರ್ಧಾರ ಮಾಡಿದ್ಯಲ್ಲ, ಏನ್ ಹೇಳ್ಬೇಕು ನಿಂಗೆ?